ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಬ್ರೈಡಲ್ ಕುಚ್ ಹೇಳ್ಕೊಡ್ತಾ ಇದ್ದೀನಿ. ಇದು ಪಲ್ಲು ಕಲರ್ ಪಿಂಕ್ ಕಲರ್ ಇದೆ, ಬಾಡಿ ಕಲರ್ ಬ್ಲೂ, ಮತ್ತು ಇಲ್ಲಿ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ, ನೀಡಲ್ ನಂಬರ್ 10 0.75 mm ತೊಗೊಂಡಿದ್ದೀನಿ. ಫಸ್ಟು ನಾನಿಲ್ಲಿ 6 ಎಳೆ ದಾರ ತೊಗೊಂಡು ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಲಾಕ್ ಮಾಡ್ಕೊಂಡು ಲಾಕ್ ಆದಮೇಲೆ ಇನ್ನೊಂದು ಸಿಂಗಲ್ ಚೈನ್ ಹಾಕ್ತಾಯಿದ್ದೀನಿ. ನಾನು ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಪಕ್ಕದಲ್ಲಿ. ಅದಾದಮೇಲೆ ನಾನಿಲ್ಲಿ ಮೂರು ಸ್ಮಾಲ್ ಬೀಡ್ಸ್ ತೊಗೋತಾ ಇದ್ದೀನಿ. ನೀವು ಬೇಕಂದರೆ ಸಿಂಗಲ್ ಬೀಡು ಹಾಕ್ಕೋಬೋದು, ಬಟ್ ಏನಂದರೆ ಆರ್ಚ್ ಟೈಪ್ ಬರಲ್ಲ, ಅಂದರೆ ಸ್ವಲ್ಪ ಬಿಗ್ ಬೀಡ್ ತೊಗೊಂಡು ನೀವು ಆರ್ಚ್ ಟೈಪ್ ಥರ ಹಾಕೋಕ್ಕಾಗಲ್ಲ. ಸೊ ಈ ಥರ ಸ್ಮಾಲ್ ಬೀಡ್ ತೊಗೊಂಡೇ ಹಾಕಬೇಕು. ನಾನಿಲ್ಲಿ ಬೀಡ್ ಲಾಕ್ ಮಾಡಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಲೂಸಾಗಿ ನಾನಲ್ಲಿ ಲಾಕ್ ಮಾಡ್ಕೋತೀನಿ. ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಆರ್ಚ್ ಟೈಪ್ ಬರುತ್ತೆ. ಇದಾದಮೇಲೆ ಒಂದು ಸಿಂಗಲ್ ಚೈನು ಮತ್ತು ಇನ್ನೊಂದು ಸಿಂಗಲ್ ಚೈನು ಹಾಕ್ತಾಯಿದ್ದೀನಿ. ಸೊ ಒಟ್ಟು ಟೋಟಲಾಗಿ 3 ಸಿಂಗಲ್ ಚೈನ್ಸ್ ಆಯಿತು. ಅಂದರೆ ಲಾಕು ಸೇರಿ, ಅಂದರೆ ಬೀಡ್ ಲಾಕ್ ಮಾಡಿರ್ತೀವಲ್ಲ ಅದು ಸೇರಿ 3 ಚೈನ್ಸ್ ಹಾಕೋತಾ ಇದ್ದೀನಿ. ಮತ್ತೆ 3 ಚೈನ್ ಹಾಕ್ಕೊಂಡು 3 ಚೈನು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟಾಗಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು 6 ಚೈನ್ ಹಾಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ಅದು ಸ್ವಲ್ಪ ಲೂಸಾಗಿ, ಅಂದರೆ 4 ಇಂಚ್ ಗ್ಯಾಪಷ್ಟು ನೋಡ್ಕೊಂಡು ನೀವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಯು ಶೇಪ್ ಬರಬೇಕು. ಸ್ವಲ್ಪ ಲೂಸಾಗಿ ಇದು ಮಾಡ್ಕೊಳ್ಳಿ. ನೋಡಿ, ಅದು ನೀವು ನೋಡಿದಾಗ ಅದು ಈ ಥರ ಸ್ವಲ್ಪ ಮೇಲೆತ್ತಿ ನೋಡಿದಾಗ ಅದು ಸ್ವಲ್ಪ ಆರ್ಚ್ ಟೈಪ್ ಥರ ಕಾಣಬೇಕು. ನೋಡಿ, ಆ ಥರ. ಸೊ ಮತ್ತೆ ನಾನಿಲ್ಲಿ 6 ಚೈನ್ ಹಾಕ್ಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ಸೀರೆನ ಟರ್ನ್ ಮಾಡ್ಕೋತಾ ಇದ್ದೀನಿ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡು ಅಲ್ಲಿ ಲಾಕ್ ಮಾಡಿದ್ನಲ್ಲ ಅಲ್ಲಿಗೆ ಮತ್ತೆ ನಾನು ಅದೇ ಇದು ಗ್ಯಾಪಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 3 ಚೈನ್ ಹಾಕಿ ನೋಡಿ, ಎಲ್ಲಿ 3 ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆಟ್ಗೆ ನಾನಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ 3 ಚೈನ್ನ. ಮತ್ತೆ 3 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪ್ ಒಳಗಡೆ ಪಿಕಾಕೋ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಬರುತ್ತೆ. ಆಮೇಲೆ ಸೂಜಿ ಮೇಲೆ ಒಂದ್ಸಲ ದಾರ ತೊಗೋಬೇಕು. ನೋಡಿ, 6 ಚೈನ್ 2 ಹಾಕಿದ್ದೀನಲ್ಲ ಅಲ್ಲಿಗೆ ನಾನು ದಾರ ತೊಗೊಂಡು ದಾರನ ಎಳ್ಕೊಂಡು ಡಬಲ್ ಕ್ರೋಶೆಟ್ ಮಾಡ್ಕೊಂಡು 3 ಚೈನ್ ಹಾಕಿ ಪಿಕಾಕೋ ಮಾಡ್ಕೋತಾ ಇದ್ದೀನಿ. ನೋಡಿ, ಸೂಜಿ ಮೇಲೆ ಒಂದ್ಸಲ ದಾರ ತೊಗೋಬೇಕು. 2ರಲ್ಲಿ 1, 2ರಲ್ಲಿ 1 ಮತ್ತು 3 ಚೈನ್ ಹಾಕ್ಕೋಬೇಕು. 1 2 3 4 3 ಚೈನ್ ಹಾಕ್ಕೊಂಡು ಅದನ್ನು ಡಬಲ್ ಕ್ರೋಶೆಟ್ ಒಳಗಡೆ ತೊಗೊಂಡು ಲಾಕ್ ಮಾಡಬೇಕು 3 ಚೈನು. ಸೊ ನಾನು ಟೋಟಲಾಗಿ ಇದೇ ಥರನೇ ಪಿಕಾಕೋನ 8 ಚೈನ್ಸ್ ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನಾನು ಒಟ್ಟು ಟೋಟಲಾಗಿ 8 ಡಬಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈಗ 4 ಆಗಿದೆ. ಈಗ ಮತ್ತೆ ನಾನಲ್ಲಿ 4 ಡಬಲ್ ಕ್ರೋಶೆಟ್ ಮಾಡ್ಕೋತೀನಿ. ತುಂಬಾ ಲುಕ್ ಆ್ಯಂಡ್ ಎಲಿಗೆಂಟಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಡಿಸೈನ್ ತುಂಬ ಸಿಂಪಲ್ಲಾಗಿ ಇರುತ್ತೆ. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೇನಾದ್ರು ಈ ಡಿಸೈನ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಸೊ ಈಗ ನಾನಿಲ್ಲಿ 6 ಹಾಕ್ಕೊಂಡಿದ್ದೀನಿ, ಇದು 7. ಸೊ ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ತೊಗೋಬೇಕು. 2ರಲ್ಲಿ 1, 2ರಲ್ಲಿ 1, 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆಟ್ ಒಳಗಡೆ ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಏನಂದರೆ, ನಾನು ಇಲ್ಲಿ 6 ಚೈನ್ ಹಾಕಿದ್ದೀನಲ್ಲ 2 ಸಲ, ಆ 6 ಚೈನ್ 2 ಸಲ ಇರೋದನ್ನು ಒಟ್ಟಿಗೆ ತೊಗೊಂಡು ನೀವು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಈಗ ಇಲ್ಲಿ 8 ಚೈನ್ಸ್ ಆಗಿದೆ ನೋಡಿ. ಈಗ ಇನ್ನೊಂದು ಎಕ್ಸ್ಟ್ರಾ ಚೈನ್ ಮಾಡ್ತೀನಿ, ಬಟ್ ಅದಕ್ಕೆ ಪಿಕಾಕೋ ಹಾಕ್ಕೊಳ್ಳಲ್ಲ, ಡಬಲ್ ಕ್ರೋಶೆಟ್ ಮಾಡ್ತೀನಿ. ಲಾಕ್ ಆಗಿರುತ್ತಲ್ಲ ಆ ಗ್ಯಾಪಲ್ಲಿ ತೊಗೊಂಡು ನಾನು ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಏನಕ್ಕೆ ಆ ಥರ ಮಾಡ್ತಾಯಿದ್ದೀನಿ ಅಂದರೆ, ಲಾಸ್ಟ್ ಎಡ್ಜಲ್ಲಿ ಸರಿಯಾಗಿ ಕೂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾನು ಅದಕ್ಕೆ ಪಿಕಾಕೋ ಮಾಡ್ತಿಲ್ಲ. ಅಂದರೆ 6th ಚೈನು ಒಂದು ಡಬಲ್ ಇರುತ್ತಲ್ಲ ಅದರಲ್ಲಿ 1 ಚೈನಿಗೆ ಮಾತ್ರ ಹಾಕ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಸೂಜಿ ಮೇಲೆ ದಾರನ ಮೇಲ್ ಮಾಡಿಬಿಟ್ಟು
3 ಬೀಡ್ಸ್ ಹಾಕಿ ಇಲ್ಲಿ ಆರ್ಚ್ ಹಾಕ್ತಾಯಿದ್ದೀನಿ. ಆರ್ಚ್ ಥರ ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಬರುತ್ತೆ. ಮತ್ತು ನಾನಿಲ್ಲಿ ಸಿಂಗಲ್ ಕ್ರೋಶೆಟ್ಟು 3 ಮಾಡ್ತಾಯಿದ್ದೀನಿ. ಅಂದರೆ ಸ್ಟಾರ್ಟಿಂಗ್ ಮಾಡಿದ್ನಲ್ಲ ಸಿಂಗಲ್ ಕ್ರೋಶೆಟ್ಟು, ಅಂದರೆ ಬೀಡ್ಸು ದಾರ ಸೇರಿ ಸಿಂಗಲ್ ಕ್ರೋಶೆಟ್ಟು 3 ಮಾಡ್ತಾಯಿದ್ದೀನಿ. ಮತ್ತು ನಾನಿಲ್ಲಿ 4 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕ್ತಾಯಿದ್ದೀನಿ, 4 ಹಾಕ್ತಾಯಿಲ್ಲ. ಯಾಕಂದರೆ ನೀವು ಬೇಕು ಅಂದರೆ ನೀವು 4 ಹಾಕ್ಕೋಬೋದು. ನಾನಿಲ್ಲಿ ಕುಚ್ಚಿಗೋಸ್ಕರ ನಾನಿಲ್ಲಿ ಹಾಕ್ತಾ ಇರೋದು. ನೀವು ಬೇಕಂದರೆ 4 ಹಾಕ್ಕೋಬೋದು. ನಾನು 4 ಹಾಕ್ಕೊಂಡೆ ಸ್ಟಾರ್ಟಿಂಗು, ಬಟ್ ಬೇಡ ಅಂದ್ಬಿಟ್ಟು 5 ಹಾಕಿದ್ದೀನಿ. ಮತ್ತೆ ಸಿಂಗಲ್ ಕ್ರೋಶೆಟ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡು ದಾರ ಮೇಲ್ ಮಾಡಿ 3 ಬೀಡ್ಸ್ ಹಾಕ್ತಾಯಿದ್ದೀನಿ. 3 ಬೀಡ್ಸ್ ಹಾಕಿ ಸೇಮ್ ಆರ್ಚ್ ಟೈಪಲ್ಲಿ ಸ್ವಲ್ಪ ಲೂಸಾಗಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೋಬೇಕು. ನೀವು ನೋಡ್ಕೊಂಡು ಅಲ್ಲಿಗೆ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಈಗ ನಾನಿಲ್ಲಿ 3 ಬೀಡ್ಸ್ ತೊಗೊತಾ ಇದ್ದೀನಿ. ತೊಗೊಂಡು ದಾರ ಮೇಲ್ ಮಾಡಿ ಆ ದಾರಕ್ಕೆ ಬೀಡ್ಸ್ ಹಾಕಿ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡ್ಕೊಂಡು ಸ್ವಲ್ಪ ಲೂಸಾಗಿ ತೊಗೊಂಡು ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆಟ್ ಮಾಡ್ತೀನಿ ಪಕ್ಕದಲ್ಲೇ. ನೋಡಿ, ಈಗ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ ಮಾಡಿ 3 ಸಿಂಗಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಬೀಡ್ಸ್ ಆದಮೇಲೆ 3 ಫಸ್ಟು 2 ಸಿಂಗಲ್ ಕ್ರೋಶೆಟ್ ಮಾಡ್ಕೋಬೇಕು, ಆಮೇಲೆ ಬೀಡ್ಸು, ಆಮೇಲೆ 3 ಸಿಂಗಲ್ ಕ್ರೋಶೆಟ್ಟು, ಆಮೇಲೆ 3 ಚೈನ್ ಹಾಕಬೇಕು. 3 ಚೈನ್ ಆದಮೇಲೆ 6 ಚೈನು 2 ಸಲ ಹಾಕಿ ನೀವು ಡಬಲ್ ಕ್ರೋಶೆಟ್ ಮಾಡಿ ಲಾಕ್ ಆದಮೇಲೆ ಮತ್ತೆ ಒಂದು ಸಿಂಗಲ್ ಚೈನ್ ಹಾಕಿ ಬೀಡ್ಸ್ ಹಾಕಿ ಮತ್ತೆ 3 ಸಿಂಗಲ್ ಚೈನ್ ಹಾಕಿ ಆಮೇಲೆ 4 ಚೈನ್ ಆರ್ 5 ಚೈನ್. ಎಂತಕ್ಕೆ ಅಂದರೆ ಕುಚ್ಚು ಕಟ್ಟೋದಕ್ಕೆ. ಅದಾದಮೇಲೆ ಮತ್ತೆ ಚೈನ್ ಲಾಕ್ ಮಾಡಿ ಸಿಂಗಲ್ ಕ್ರೋಶೆಟ್ ಮಾಡಿ ಬೀಡ್ಸ್ ಹಾಕ್ಕೊಂಡು 3 ಸಿಂಗಲ್ ಚೈನ್ ಹಾಕಬೇಕು. ಅದಾದಮೇಲೆ ಆ್ಯಸ್ ಯೂಶ್ವಲಿ 3 ಚೈನ್ ಹಾಕಬೇಕು. 3 ಚೈನ್ ಆದಮೇಲೆ 6 ಚೈನು ಸ್ವಲ್ಪ ಯು ಶೇಪಲ್ಲಿ ಇರಬೇಕು. 6 ಚೈನ್ 2 ಸಲ ತೊಗೋಬೇಕು. ತೊಗೊಂಡು ಲಾಕ್ ಮಾಡ್ಕೋಬೇಕು. ನಾವು 6 ಚೈನು ಫಸ್ಟು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. 3 ಚೈನ್ ಲಾಕ್ ಮಾಡಿರ್ತೀರಲ್ಲ ಅಲ್ಲಿಗೆ ಮತ್ತೆ 3 ಚೈನ್ ಲಾಕ್ ಮಾಡಿ 3 ಚೈನ್ನ ಫಸ್ಟ್ ಚೈನ್ಗೆ, ಅಂದರೆ ಲಾಸ್ಟ್ ಈ ಕಡೆ ಬ್ಯಾಕ್ ಸೈಡಿಂದ ಫಸ್ಟ್ ಚೈನ್ಗೆ ಲಾಕ್ ಮಾಡಬೇಕು. ಮಾಡಾದಮೇಲೆ ಆ 3 ಚೈನ್ಗೆ ನಾನಿಲ್ಲಿ ಪಿಕಾಕೋ ಮಾಡ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು. ಯಾಕಂದರೆ ಬೀಡ್ಸು ನಾವು ಸ್ವಲ್ಪ ಲೂಸಾಗಿ ಹಾಕಿರೋದ್ರಿಂದ ಆ ದಾರ ಸಿಗಾಕೊಳ್ಳುತ್ತೆ. ಇನ್ ಕೇಸಸ್ ಏನಾದರೂ ಸಿಕ್ಕಾಕೊಂಡ್ರೆ ಅದನ್ನು ಫುಲ್ಲು ತೆಗೆದುಬಿಟ್ಟು ನೀವು ಮತ್ತೆ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಪಿಕಾಕೋ ಡಿಸೈನ್ ಹಾಕಿ ಮತ್ತೆ ಸುಜ್ಜಿ ಮೇಲೆ ಒಂದ್ಸಲಿ ದಾರ ನೋಡಿ, ಎರಡು 6 ಚೈನ್ ಹಾಕಿದ್ದೀನಲ್ಲ ಆ ಗ್ಯಾಪ್ ಒಳಗಡೆನೆ ತೊಗೊಂಡು ಡಬಲ್ ಕ್ರೋಶೆಟ್ ಮಾಡಿ ಆಮೇಲೆ 3 ಚೈನ್ ಹಾಕಿ ಪಿಕಾಕೋ ಮಾಡಬೇಕು. ಟೋಟಲಿ 8 ಚೈನ್ಸ್ ಹಾಕೋತಾ ಇದ್ದೀನಿ. ನೀವು ಬೇಕು ಅಂದರೆ 5 ಹಾಕ್ಕೋಬೋದು. ಅಂದರೆ 6 ಚೈನ್ ಹಾಕಿದ್ದೀನಲ್ಲ ಅಲ್ಲಿ 5 ಹಾಕ್ಕೋಬೋದು, ಇಲ್ಲ 7 ಹಾಕ್ಕೋಬೋದು. 5 ಹಾಕ್ಕೊಂಡಾಗ ಒಂದು ಪಿಕಾಕೋ ಡಿಸೈನು ಕಮ್ಮಿ ಆಗುತ್ತೆ, ಮತ್ತು ಜಾಸ್ತಿ ಆಗುತ್ತೆ. 7 ಹಾಕ್ಕೊಂಡ್ರೆ ನೀವು ಜಾಸ್ತಿ ಆಗುತ್ತೆ. ನೋಡಿ, ಇವಾಗ ನಾನಿಲ್ಲಿ 157 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ನೋಡಿ, ಈ ಲುಕ್ಕಲ್ಲಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಲುಕ್ ಆ್ಯಂಡ್ ಎಲಿಗೆಂಟ್ ಅಂತಲೇ ಹೇಳ್ಬೋದು ಈ ಡಿಸೈನು.